ಅಮೂಲ್ಯನ ವಿಷಯದ ಬಗ್ಗೆ ಏನಾದ್ರೂ ಯೋಚಿಸಿದ್ರಾ? 30 ವರ್ಷಗಳ ಹಿಂದೆ ನಾನು ನನ್ನ ಗಂಡ ಒಬ್ಬರನ್ನೊಬ್ರು ಪ್ರೀತಿಸಿ ಮನೆಯಿಂದ ಓಡ್ ಹೋಗಿ ಮದ್ವೆ ಆದ್ವಿ. ನಾನ್ ನನ್ನ ಜೀವನದಲ್ಲಿ ತಗೊಂಡ ದೊಡ್ಡ ನಿರ್ಧಾರ ಅಂದ್ರೆ ಅದೇ ಚಿನ್ನು. ಅಲ್ಲಿಂದ ಮುಂದಕ್ಕೆ ನಾನ್ ನನ್ನ ಜೀವನದಲ್ಲಿ ಯಾವ ನಿರ್ಧಾರನೂ ತಗೊಳ್ಳಿಲ್ಲ, ತಗೊಳ್ಳೋ ಅವಶ್ಯಕತೆನೂ ಅವ್ರು ನನಗಿಡ್ಲಿಲ್ಲ. ಅವತ್ತು ಆ ನಿರ್ಧಾರ ತಗೊಳ್ಳೋವಾಗ್ಲೂ ಅವ್ರು ನನ್ನ ಜೊತೆ ನಿಂತಿದ್ರು, ಈಗ್ಲೂ ನನ್ನ ಜೊತೆ ಇದ್ದಾರೆ ಚಿನ್ನು. ಆದ್ರೆ ಇವತ್ ನಾನು ಅವ್ರ ನಂಬಿಕೆಗೆ ಮೋಸ ಮಾಡಿ ಅಮೂಲ್ಯನ ಭವಿಷ್ಯದ ಬಗ್ಗೆ, ನಮ್ಮ ಅಣ್ಣಂದ್ರ ಗೌರವದ ಬಗ್ಗೆ ಯೋಚನೆ ಮಾಡಿ ಒಂದು ದೊಡ್ಡ ನಿರ್ಧಾರ ತಗೋತಾ ಇದ್ದೀನಿ. ಏನ್ ನಿರ್ಧಾರ ಆಂಟಿ ಅದು? ಹೇಳಿ ಆಂಟಿ, ಏನದು? ಅದಕ್ಕೆ ನಾನೇ ನಿರ್ಧಾರ ತಗೊಂಡಿದ್ದೀನಿ ಚಿನ್ನು. ಆಂಟಿ, ಏನ್ ಹೇಳ್ತಾ ಇದ್ದೀರಾ ನೀವು? ಈ ನಿರ್ಧಾರ ತಗೊಳ್ಳೋದ್ರಿಂದ ಏನೆಲ್ಲ ಸಮಸ್ಯೆಗಳು ಬರುತ್ತೆ ಯೋಚನೆ ಮಾಡಿದ್ದೀರಾ? ನಾನ್ ತಗೊಂಡಿರೋ ನಿರ್ಧಾರ ಸರಿನಾ ತಪ್ಪಾ ನನಗ್ ಗೊತ್ತಿಲ್ಲ. ಅದರಿಂದ ಏನೇನ್ ಸಮಸ್ಯೆಗಳು ಬರುತ್ತೆ ಅನ್ನೋದು ನನಗ್ ಗೊತ್ತಿಲ್ಲ. ಈಗ ಅದನ್ನೆಲ್ಲ ಯೋಚನೆ ಮಾಡೋ ಸ್ಥಿತಿಲೂ ನಾನಿಲ್ಲ ಚಿನ್ನು. ಒಂದ್ ಕಡೆ ಅಮೂಲ್ಯ ಸಾಯ್ತೀನಿ ಅಂತ ಹೋಗಿದ್ಲು, ಇನ್ನೊಂದ್ ಕಡೆ ನಮ್ಮ ಅಣ್ಣ ಸಾಯ್ತೀನಿ ಅಂತ ಹೋಗಿದ್ದ. ಈಗ ಅಮೂಲ್ಯ ಸಿಕ್ಕಿದ್ರೆ ಅವಳ ಕೊಂದೇ ಹಾಕ್ತೀನಿ ಅಂತ ಅಣ್ಣ ಹೇಳ್ತಿದ್ದಾನಂತೆ. ನನಗ್ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಇಬ್ರು ಏನಾದ್ರೂ ಮಾಡ್ಕೊಂಡು ಹೇಗಾದ್ರೂ ಹೋಗ್ಲಿ ಅನ್ನಕ್ ನನ್ ಕೈಲಿ ಆಗಲ್ಲ ಚಿನ್ನು. ನಾನ್ ಏನಾದ್ರೂ ನಿರ್ಧಾರ ತಗೊಳ್ಳೇಬೇಕಲ್ಲ ಚಿನ್ನು. ನೀನ್ ನನಗೋಸ್ಕರ ಒಂದ್ ಸಹಾಯ ಮಾಡ್ತೀಯಮ್ಮ? ಏನ್ ಹೇಳಿ? ಈ ಸಂದರ್ಭದಲ್ಲಿ ನನ್ ಜೊತೆ ನಿಂತ್ಕೊಳಕ್ ಯಾರು ಇಲ್ಲ ಚಿನ್ನು. ನೀನ್ ನನ್ ಜೊತೆ ನಿಲ್ತೀಯಾ? ಅಪರೂಪಕ್ಕೆ ನಮ್ ಕುಟುಂಬಕ್ಕೆ ಸಿಗೋ ಸ್ನೇಹಿತೆ ನೀನು. ನನಗೇನ್ ಸಹಾಯ ಮಾಡ್ಲೇಬೇಕು ಅಂತ ನಾನು ಒತ್ತಡ ಹೇರ್ತಿಲ್ಲ ಅಮ್ಮ. ಆದ್ರೆ ನನಗೆ ಇದು ಬಿಟ್ರೆ ಬೇರೆ ದಾರಿ ತೋಚ್ತಾ ಇಲ್ಲ ಚಿನ್ನು. ಈ ವಿಷಯ ಯಾರ ಹತ್ರ ಹೇಳಿ ಏನ್ ಮಾಡ್ಲಿ ಅಂತ ನನಗೊಂದು ತೋಚ್ತಿಲ್ಲ. ಅದಕ್ಕೆ ನಿನ್ನನ್ನು ಕೇಳ್ತಾ ಇದ್ದೀನಿ, ನೀನ್ ನನ್ ಜೊತೆ ನಿಲ್ತೀಯ ಚಿನ್ನು? ಹೇಳು ಚಿನ್ನು, ನಿಲ್ತೀಯಾ? ಹ್ಞೂ ಆಂಟಿ, ನೀವು ಯೋಚನೆ ಮಾಡ್ಬೇಡಿ, ನಾನು ನಿಲ್ತೀನಿ. ಚಿನ್ನು, ಚಿನ್ನು. ಬರೋದು ಕೇಳಿದಂತ ಏನ್ ವಿಷಯ? ಅದು ವಲ್ಲಭ, ವಲ್ಲಭ, ನಾನ್ ನಿನ್ ಹತ್ರ ಏನೋ ಒಂದ್ ವಿಷಯ ಹೇಳ್ಬೇಕು ಕಣೋ. ಹೇಳಮ್ಮ. ಹೇಳದ್ಮೇಲೆ ನೀನ್ ನನ್ ಬಗ್ಗೆ ಏನ್ ತಿಳ್ಕೊಂತೀಯನೋ ನನಗ್ ಗೊತ್ತಿಲ್ಲ. ನಿನ್ ಬಗ್ಗೆ ನಾನೇನ್ ಅನ್ಕೊಳ್ತೀನಿ ಹೇಳು? ನೀನೊಂದ್ ಮುದ್ದು ಮದರ್ ಇಂಡಿಯಾ, ನಿನ್ ಬಗ್ಗೆ ಏನ್ ಅನ್ಕೊಳಕ್ ಸಾಧ್ಯ? ನಾನೇನು ಅನ್ಕೊಳಲ್ಲ, ಹೇಳಮ್ಮ. ಅಮ್ಮ ನಿನ್ನ ಹತ್ರ ಒಂದ್ ಸಹಾಯ ಕೇಳ್ತಾಳೆ, ಅದನ್ನ ತಪ್ಪದೆ ನೆರವೇರಿಸ್ಕೊಡ್ತೀಯವಲ್ಲಭ? ಅತ್ತೆ, ಇಂಥದೊಂದ್ ಕೆಲ್ಸ ಮಾಡು ಅಂದ್ರೆ ವಲ್ಲಭ ತಪ್ಪದೆ ಮಾಡ್ತಾನೆ. ಅದು ಬಿಟ್ಟು ಸಹಾಯ ಹಾಗೆ ಹೀಗೆ ಅಂತೆಲ್ಲ ಕೇಳ್ತಿದ್ದೀರಲ್ಲ. ನಾನು ನನ್ನ ಮಗನ ಹತ್ರ ಮಾತಾಡ್ತಿದ್ದೀನಿ, ನಿನ್ ಮಧ್ಯೆ ಮಾತಾಡ್ದೆ ಸ್ವಲ್ಪ ಸುಮ್ಮನಿರು ಮೀನಾ. ಸಾರಿ ಅತ್ತೆ. ನೋಡು ವಲ್ಲಭ, ಅಮೂಲ್ಯ ತನ್ನ ಹುಡುಗನ್ ಜೊತೆ ಓಡೋಗ್ಬೇಕು ಅಂತ ನಿರ್ಧಾರ ತಗೊಂಡ್ಲಲ್ಲ, ಅವಾಗ ಅವಳನ್ನ ಕರ್ಕೊಂಡು ಎಲ್ಲ ಬೇಕಾದ್ರೂ ಹೋಗಿರ್ಬೋದಾಯ್ತು. ಅವಳು ಯಾಕೆ ಇಲ್ಲಿಗೆ ಬಂದ್ಲು ಹೇಳು? ಅದು ಅಲ್ದೆ ಅವಳು ನಮ್ ಕಣ್ಣು ಕಾಣಿಸ್ತಾ ಇರೋ ಹಾಗಿರ್ಬೋದಾಗಿತ್ತಲ್ಲ. ದೇವ್ರ ಯಾಕೆ ಅಮ್ಮು ಚಿನ್ನುಗ್ ಸಿಗೋ ಹಾಗೆ ಮಾಡ್ದ? ಕೊನೆ ಕ್ಷಣದಲ್ಲಿ ಅಮ್ಮು ಚಿನ್ನು ಜೊತೆನೆ ಇದ್ದಾಳೆ ಅಂತ ನಮ್ಗೆ ಹ್ಯಾಕ್ ಗೊತ್ತಾಗ್ಬೇಕಾಗಿತ್ತು? ಹಾ, ಯಾಕೆ ಗೊತ್ತಾಗ್ಬೇಕಾಗಿತ್ತು? ಯಾಕೆ ಅಂದ್ರೆ ವಲ್ಲಭ, ಏನೇ ನಡೆದ್ರು ಅದ್ರ ಹಿಂದೆ ಒಂದು ಬಲವಾದ ಕಾರಣ ಇರುತ್ತೆ. ನೀನ್ ಚಿಕ್ಕ ವಯಸ್ಸಿನಿಂದಲೂ 2 ಮನೆ ಮಧ್ಯೆ ನಡೆಯೋ ಜಗಳ ಮಾತ್ರ ನೋಡಿದ್ಯಾ ವಲ್ಲಭ? ಒಂದು, ನಮ್ಮ ಅಣ್ಣಂದ್ರ ಜಗಳ ಶುರು ಮಾಡ್ತಾ ಇದ್ರು,
ಇಲ್ಲ, ನಿಮ್ಮಪ್ಪ ಜಗಳ ತೆಗಿತಾ ಇದ್ರು. ಇಡೀ ದಿನ ಎರಡು ಮನೆಗಳ ಮಧ್ಯೆ ಬರೀ ಜಗಳ, ವಾದಕ್ಕೆ ಪ್ರತಿವಾದ ಪ್ರತಿದಿನ ಇರ್ತಾ ಇತ್ತು. ಹಾಗ ನಾನು ಯಾವಾಗ್ಲೂ ನಿಮ್ಮಪ್ಪನ ಪರನೇ ನಿಲ್ತಿದ್ದೆ. ನಿಮ್ಮಪ್ಪನ್ಗೋಸ್ಕರ ಅವ್ರ ವಿರುದ್ಧನೂ ಮಾತಾಡ್ತಿದ್ದೆ. ಇವೆಲ್ಲ ನಿನಗ್ ಗೊತ್ತಿರೋ ವಿಷಯನೇ ವಲ್ಲಭ. ಆದ್ರೆ ಮದ್ವೆ ಆಗೋದಕ್ಕಿಂತ ಮುಂಚೆ ನಂದು ಅಂತ ಒಂದ್ ಜೀವನ ಇತ್ತು. ನಮ್ಮಪ್ಪ ಅಮ್ಮನ ಜೊತೆ, ನಮ್ಮ ಅಣ್ಣಂದಿರ ಜೊತೆ ನಾನು ತುಂಬಾ ಆಗಿದ್ದೆ. ನಾನು ಏನ್ ಕೇಳಿದ್ರು ಅವ್ರಿಲ್ಲ ಅಂತ ಇರ್ಲಿಲ್ಲ. ನನ್ನನ್ನ ರಾಣಿ ತರ ಬೆಳೆಸಿದ್ರು ವಲ್ಲಭ. ಆದ್ರೆ ಎರಡು ಮನೆಗಳ ಮಧ್ಯೆ ಜಗಳ ಆಗುವಾಗ ನಿನಗಿದೆಲ್ಲ ಗೊತ್ತಾಗ್ತಿರ್ಲಿಲ್ವಾ ಅಂತ ನೀನ್ ಅನ್ಕೋಬಹುದು. ನಾನ್ ಯಾಕೆ ಸುಮ್ನಿರ್ತಿದ್ದೆ ಗೊತ್ತಾ? ನಮ್ಮ ಯಜಮಾನ್ರಿಗೆ ಅವಮಾನ ಆಗ್ಬಾರ್ದು ಅಂತ ನಾನು ಅವ್ರ ಜೊತೆ ನಿಲ್ತಿದ್ದೆ ವಲ್ಲಭ. ನಿಮ್ಮಪ್ಪ ನನ್ನ ತುಂಬಾ ಇಷ್ಟಪಟ್ಟಿದ್ದೆ ಕಣೋ. ಇದು ನನ್ ಮನೇಲೂ ಹೇಳ್ದೆ. ಆದ್ರೆ ನಮ್ಮ ಅಣ್ಣಂದರು ಇದಕ್ಕೆ ಒಪ್ತಿರ್ಲಿಲ್ಲ. ನನಗೆ ನಿಮ್ಮಪ್ಪನ ಗುಣ ತುಂಬಾ ಇಷ್ಟ ಆಯ್ತು. ಅದನ್ ಬಿಟ್ಟು ನಾನ್ ಬೇರೆ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಿರ್ಲಿಲ್ಲ. ಆದ್ರೆ ನಮ್ಮ ಅಣ್ಣಂದ್ರು ಅವ್ರ ಕುಟುಂಬ, ಅವ್ರ ಸೌಕರ್ಯ ಇದೆಲ್ಲದ್ರ ಬಗ್ಗೆ ಯೋಚನೆ ಮಾಡ್ತಿದ್ರು. ನನಗಾಗದು ಅರ್ಥ ಆಗ್ತಿರ್ಲಿಲ್ಲ. ಆದ್ರೆ ಈಗ ಒಬ್ಳ ಅಮ್ಮ ಆಗಿ ಯೋಚನೆ ಮಾಡುವಾಗ ಅದ್ ನನಗೆ ಅರ್ಥ ಆಗ್ತಿದೆ ವಲ್ಲಭ. ಈಗ ನಮ್ ರಕ್ಷಾ ನಮ್ಮ ಅಂಗಡಿಲಿರೋ ಒಬ್ಬ ಕೆಲ್ಸಗಾರನ್ನ ಇಷ್ಟಪಟ್ರೆ ಅವಳ ಭವಿಷ್ಯದ ಬಗ್ಗೆ ನನಗ್ ಭಯ ಆಗ. ಇಷ್ಟು ದಿನ ನಮ್ಮ ಮನೇಲಿ ಚೆನ್ನಾಗಿ ಬಾಳಿ ಬದುಕ್ತಾಳು, ಅವ್ರ ಮನೆಗೆ ಹೋಗಿ ಏನೆಲ್ಲ ಕಷ್ಟ ಪಡ್ತಾಳು ಅಂತ ಯೋಚನೆ ಮಾಡೋದಿಲ್ವಾ? ಅವಳ ಅಣ್ಣಂದ್ರಾಗಿ ನೀವು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀರಲ್ವಾ? ಹೇಳುವಲ್ಲವ? ಅಮ್ಮ, ನೀನ್ ಹೇಳ್ತಿರೋದೆಲ್ಲ ಅರ್ಥ ಆಗ್ತಿದೆ. ಆದ್ರೆ ಇದನ್ನೆಲ್ಲ ನನ್ನ ಹತ್ರ ಏನಕ್ಕೆ ಹೇಳ್ತಿದ್ಯಾ? ಹಾ ಹಾ, ಅದಕ್ಕೊಂದು ಕಾರಣ ಇದೆ ವಲ್ಲಭ. ನಾನ್ ನಿಮ್ಮಪ್ಪನ ಮದ್ವೆ ಆದಾಗಿಂದ ನನ್ ತವರ ಜೊತೆ ಬಂಧನ ಶಾಶ್ವತವಾಗಿ ಕಳ್ಕೊಂಡೆ. ಅದ್ರ ಬಗ್ಗೆ ಇವತ್ತಿಗೂ ನನ್ ಮನಸ್ಸಿನಲ್ಲಿ ನೋವಿದೆ. ಆದ್ರೆ ಅದನ್ನ ನಾನು ನಿಮ್ ಯಾರಿಗೂ ಹೇಳಿಲ್ಲ. ಅಷ್ಟೇ ಯಾಕೆ, ನಿಮ್ಮಪ್ಪನ ಹತ್ರನೂ ಹೇಳಿಲ್ಲ ವಲ್ಲಭ. ಯಾಕೆ ಹೇಳಿ? ಅದರಿಂದ ನೀವೆಲ್ಲ ಕೊರಗ್ತೀರಾ ಅಂತ. ಆದ್ರೆ ನನಗೆ ಇವತ್ತಿಗೂ ನಮ್ಮ ಅಣ್ಣಂದ್ರಿಂದ ತುಂಬಾ ಇಷ್ಟ. ಅವ್ರನ್ನ ಮಾತಾಡ್ತಿರೋದಕ್ಕೆ ನನಗೆ ತುಂಬಾ ಹಿಂಸೆ ಆಗುತ್ತೆ ವಲ್ಲಭ. ನಾನು ಅವ್ರಿಗೆ ಕೊಟ್ಟಿರೋ ನೋವಿಗೆ, ಆ ನೋವಿನ ಪಶ್ಚಾತ್ತಾಪನ ಇವತ್ತಿನವರೆಗೂ ಅನುಭವಿಸ್ತಿದ್ದೀನಿ ಕಣೋ. ಒಂದೇ ಒಂದ್ಸತಿ ನಮ್ಮ ಅಣ್ಣಂದ್ರ ನನ್ನನ್ನು ಮಾತಾಡಿಸ್ತಾರ, ಗಿರಿಜಾ ಅಂತ, ಸಾಯೋದ್ರೊಳಗೆ ನನ್ನನ್ನು ಕರೀತಾರ ಅಂತ ಮನಸ್ಸು ಹಂಬಲಿಸ್ತಾ ಇದೆ ವಲ್ಲಭ. ನಾನ್ ನಮ್ಮ ಅಣ್ಣಂದಿರಿಗೆ ಮಾಡಿರೋ ಗಾಯನೇ ಇನ್ನು ಅಷ್ಟರಲ್ಲಿ ಅಮೂಲ್ಯನು ಮತ್ತೆ ಅದೇ ಗಾಯ ಮಾಡಿದಾಳೆ. ನಾನ್ ಮನೆ ಬಿಟ್ಟು ಬಂದಾಗ ಎಷ್ಟು ಕಣ್ಣೀರ್ ಹಾಕಿದ್ರು. ಮನೆ ಬಿಟ್ಟು ಬಂದ್ ಮದುವೆ ನಿಂತೋಗಿದೆ, 3 ಜನರ ಮುಂದೆ ಇದೆ. ಇದು ಏನೇನಾಗಿದೆಯೋ ಆ ಪರಿಸ್ಥಿತಿಲಿ ಅಮೂಲ್ಯನ ಕರ್ಕೊಂಡೋಗಿ ಅವ್ರ ಎದುರಿಗೆ ಬಿಟ್ರೆ ಹೇಗಿರುತ್ತೇಳು? ಅಮ್ಮು ಯಾವ್ದೋ ಒಬ್ಬ ಹುಡುಗನ ಇಷ್ಟಪಟ್ಟು ಓಡ್ ಹೋದ್ಲು, ಅವನು ಅವಳಿಗೆ ಮೋಸ ಮಾಡ್ದ, ಅವಳು ನಮ್ಗೆ ಅಕಸ್ಮಾತ್ ಆಗಿ ಸಿಕ್ಕದ್ಲು. ನಾವು ಕರ್ಕೊಂಡ್ ಬಂದವಳನ್ನ ನಿಮ್ ಮನೆ ಬಾಗ್ಲಿಗೆ ಬಿಟ್ಟಿದೀವಿ ಅಂದ್ರೆ ನಮ್ಮ ಅಣ್ಣಂದ್ರಿಗೆ ಹೇಗಾಗ್ಬೋದು ಹೇಳು? ಈಗಾಗ್ಲೇ ಏನೇನೋ ಮಾತಾಡ್ತಿರೋ ಊರಿನ ಜನ ನಮ್ಮ ಅಣ್ಣಂದ್ರಿಗೆ ಇನ್ನೂ ಅವಮಾನ ಮಾಡ್ಬಿಡ್ತಾರೆ. ನಮ್ಮ ಅಣ್ಣಂದ್ರು ಅಮೂಲ್ಯನ್ ಸುಮ್ನೆ ಬಿಡ್ತಾರ ಅಥವಾ ಅವ್ರ ತಲೆ ಎತ್ಕೊಂಡು ಓಡಾಡೋದಕ್ಕಾಗತ್ತಾ? ಅದೆಲ್ಲ ಸ್ವಲ್ಪ ದಿನ ಮಾತಾಡ್ತಾರೆ. ಏನು ಒಂದ್ ಸ್ವಲ್ಪ ದಿನನಾ? ಇಲ್ಲ ಮೀನಾ, ಸಾಯೋವರೆಗೂ ಮಾತಾಡ್ತಾರೆ, ಇಲ್ಲ ಸಾಯಿಸೋವರೆಗೂ ಮಾತಾಡ್ತಾರೆ. ನಾವು ಮದುವೆ ಆಗಿ 30 ವರ್ಷಗಳಾಯ್ತು, ಅದನ್ನ ಇನ್ನೂವರೆಗೂ ಮಾತಾಡ್ತಾರೆ ಮೀನಾ. ನೋಡು, ಆ ಜನರ ಬಾಯಿನ ಮುಚ್ಚಕ್ ಆಗೋದಿಲ್ಲ. ನಮ್ಮ ಅಣ್ಣಂದಿರಿಗೂ ಅವಮಾನ ಆಗ್ಬಾರ್ದು, ಅಮೂಲ್ಯ ಜೀವನನು ಹಾಳಾಗ್ಬಾರ್ದು. ಅದಕ್ಕೆ ಅಮ್ಮ ಒಂದ್ ನಿರ್ಧಾರ ತಗೊಂಡಿದ್ದಾಳೆ ವಲ್ಲಭ. ನಿನ್ ಮನಸ್ಸು ಮಾಡಿದ್ರೆ ಎಲ್ಲ ಸರಿ ಮಾಡ್ಬೋದು ವಲ್ಲಭ. ನಾನಾ? ಹೌದು ವಲ್ಲಭ, ನಾನ್ ಹೇಳ್ದಾಗ ನೀನ್ ಮಾಡಿದ್ರೆ ಸಾಕು, ಎಲ್ಲ ಸರಿ ಹೋಗ್ಬಿಡುತ್ತೆ ಕಣೋ. ನನಗೋಸ್ಕರ ಮಾಡ್ತೀಯ ವಲ್ಲಭ? ಏನಮ್ಮ ನೀನು ಏನೇನೋ ಮಾತಾಡ್ತಿದ್ಯಾ? ಮೊದ್ಲು ವಿಷಯ ಏನು ಅಂತ ಹೇಳು. ಏನೋ ಕೆಟ್ಟಗಳಿಗೆ ಅಮೂಲ್ಯ ನಂಬ್ಕೊಂಡ್ ಬಂದ್ ಹುಡುಗ ಅವಳಗ್ ಮೋಸ ಮಾಡ್ಬಿಟ್ಟ. ಹಾಗಂತ ನಮ್ಮ ಅಮೂಲ್ಯನ್ ಕರ್ಕೊಂಡು ಹೋಗಿ ಆ ಊರ್ ಜನರ ಬಾಯಿಗೆ ತಳ್ಳಕ್ ಆಗಲ್ಲ ವಲ್ಲಭ. ಅತ್ತೆ,
ತಿರುಗಿಸಿ ಮುರುಗಿಸಿ ಅದನ್ನೇ ಮಾತಾಡ್ತಿದ್ದೀರಾ. ಮೊದ್ಲು ವಲ್ಲಭ ಏನ್ ಮಾಡ್ಬೇಕು ಅದನ್ನ ಹೇಳಿ. ಹೇಳಮ್ಮ, ನೀನ್ ಏನ್ ಹೇಳಿದ್ರು ನಾನು ಮಾಡ್ತೀನಿ. ಆದ್ರೆ ಏನ್ ಮಾಡ್ಬೇಕು ಅಂತ ಅಂದ್ರು ಹೇಳು. ನೀನು ಅಮೂಲ್ಯನ ಮದ್ವೆ ಆಗ್ಬೇಕು. ಅಮ್ಮ, ಏನ್ ಹೇಳ್ತಿದ್ಯಾ ನೀನು? ಕೇಳಿಸ್ಕೊಂಡೆವಲ್ಲಬಾ, ನೀನು ಅಮೂಲ್ಯನ ಮದ್ವೆ ಆಗ್ಬೇಕು. ನನಗೋಸ್ಕರ ಮದ್ವೆ ಮಾಡ್ಕೊಳ್ಳುವಲ್ಲಬಾ. ಏನಿದೆಲ್ಲ ಏನ್ ಮಾತಾಡ್ತಿದ್ದೀರಾ? ಏನಾಯ್ತಮ್ಮ ನಿನ್ಗೆ? ಕರೆಕ್ಟ್ ಆಗಿ ಯೋಚಿಸ್ಬಿಟ್ಟು ಮಾತಾಡ್ತಿದ್ಯಾ ತಾನೆ? ಹೋಗಿ ಹೋಗಿ ನಾನ್ ಯಾಕೆ ಅವಳನ್ನ ಮದ್ವೆ ಆಗ್ಬೇಕು? ಹೌದು ಅತ್ತೆ, ವಲ್ಲಭ ಯಾಕೆ ಅವಳನ್ನ ಮದ್ವೆ ಆಗ್ಬೇಕು? ಯಾಕೆ ಅಂದ್ರೆ ಅಮೂಲ್ಯನ ಕರ್ಕೊಂಡು ಹೋಗಿ ಅವ್ರ ಮನೆಯವ್ರ ಎದುರುಗಡೆ ನಿಲ್ಸಕ್ ಆಗೋದಿಲ್ಲ. ಅವಳದೇನೆ ನೆನೆಸ್ಕೊಂಡ್ರೇನೆ ಏನೇನೋ ಸಮಸ್ಯೆಗಳಾಗ್ಬಿಡುತ್ತೆ ಮೀನಾ. ಹಾಗಂತ ವಲ್ಲಭ ಅಮೂಲ್ಯನ ಮದ್ವೆ ಆದ್ರೆ ಏನು ಸಮಸ್ಯೆ ಆಗೋದಿಲ್ವಾ? ಆಗುತ್ತೆ ಮೀನಾ, ಆದ್ರೆ ಅದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ. ವಲ್ಲಭ ಅಮೂಲ್ಯನ ಮದ್ವೆ ಆದ್ರೆ ಊರವರೆಲ್ಲ ಅವರಿಬ್ರು ಇಷ್ಟಪಟ್ಟಿದ್ರು, ಆದ್ರೆ ಎರಡೂ ಮನೆಯವ್ರಿಗೆ ಆಗಲ್ಲ, ಅದಕ್ಕೆ ಹೆದರಿ ಓಡ್ ಹೋಗಿ ಮದ್ವೆ ಆಗಿದ್ದಾರೆ ಅಂತ ಮಾತಾಡ್ಕೋತಾರೆ. ಅಲ್ಲಿಗೆ ಎಲ್ಲ ಮುಗ್ದೋಗುತ್ತೆ. ಆಗ್ಲೇ ನೀನ್ ಹೇಳ್ದಾಗೆ ಎಲ್ಲರೂ ಇದ್ರ ಬಗ್ಗೆ ಸ್ವಲ್ಪ ದಿನ ಮಾತಾಡಿ ಸುಮ್ನೆ ಆಗ್ಬಿಡ್ತಾರೆ ಮೀನಾ. ಆಮೇಲೆ ನಮ್ಮಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ಯಾ? ಊರ ಬಗ್ಗೆ ಏನ್ ಮಾತಾಡ್ತಾರೆ ಹೇಳು? ಯಾವ್ದೋ ಇಷ್ಟಪಟ್ಟಿದ್ಲಂತೆ, ಜೊತೆ ಓಡ್ ಹೋದ್ಲಂತೆ, ಅವನ್ ಜೊತೆ ಒಂದಿನ ಹೋಟ್ಲಲ್ಲಿ ಅಂತ ಮಾತಾಡಿದ್ರೆ ನಮ್ಮಮ್ಮ ಮದ್ವೆ ಆಗತ್ತಾ? ಅಯ್ಯೋ ನನ್ ಮಗಳ ಜೀವನ ಹೀಗೆ ಆಗೋಯ್ತಲ್ಲ ಅಂತ ಕೊರಗಿ ಕೊರಗಿ ನಮ್ಮಣ್ಣಂದ್ರು ಸತ್ತೇ ಹೋಗ್ಬಿಡ್ತಾರ ಅಷ್ಟೇ. ಅದಕ್ಕೆ ವಲ್ಲಭ ಅಮೂಲ್ಯನ ಮದ್ವೆ ಆಗ್ಬೇಕು. ಊರವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ವಲ್ಲಭನ್ ಜೀವನ ಹಾಳು ಮಾಡ್ತಾ ಇದ್ದೀರಾ. ನಿಮ್ಗೆ ಅದ್ ಅನ್ನಿಸ್ತಾ ಇಲ್ವಾ? ಅಷ್ಟಕ್ಕೂ ವಲ್ಲಭ ಇನ್ನು ಓದ್ತಾ ಇರೋ ಹುಡುಗ, ಇಷ್ಟು ಬೇಗ ಅವನಿಗೆ ಮದ್ವೆ ಮಾಡ್ಬೇಕಾ? ಮೀನಾ, ಊರವ್ರ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡ್ಬೇಡ ಮೀನಾ. ಅವ್ರು ನಮ್ಮನ್ನ ನೆಮ್ಮದಿಯಾಗಿ ಬಾಳಕ್ ಬಿಡಲ್ಲ ಕಣೆ. ಅವ್ರ ಮಾತ್ಮೇಲೆ ನಮ್ಮನ್ನ ಜೀವಂತ ಸಮಾಧಿ ಮಾಡ್ಬಿಡ್ತಾರೆ. ಅಲ್ಲವಾ, ಇಲ್ಲಿ ನೋಡು, ಅಮ್ಮನ್ ಮಾತ್ ಕೇಳೋ, ಅಮೂಲ್ಯನ್ ಮದ್ವೆ ಆಗೋವಲ್ಲವಾ? ನೀನ್ ಏನಾದ್ರೂ ಹೇಳು, ಈ ಹೋಟೆಲ್ ಮಾಡಿ ಮನೆಯಿಂದ ಬಿತ್ ಸಾಯೇನು ಸತ್ತೋಗ್ತೀನಿ, ಆದ್ರೆ ಅವಳನ್ ಮಾತ್ರ ಮದ್ವೆಗ ಚಾನ್ಸೇ ಇಲ್ಲಮ್ಮ. ಅಪ್ಪನಿಗೋಸ್ಕರ ಕಣೋ ಈ ಮದ್ವೆ ಮಾಡ್ಕೊಳ್ಳೋ. ಅವಳನ್ನ ಮದ್ವೆ ಆಗೋದ್ರ ಬಗ್ಗೆ ಯೋಚನೆ ಮಾಡಕ್ಕೂ ಆಗಲ್ಲ. ಅವಳನ್ ಬಿಡು, ಮದುವೆ ಬಗ್ಗೆನೇ ಯೋಚನೆ ಮಾಡಕ್ ಆಗಲ್ಲ ನನ್ಗೆ. ನಾನು ಇನ್ನು ಓದ್ತಿರಮ್ಮ, ಇನ್ನು ಓದ್ ಮುಗಿಸ್ಬೇಕು, ಒಳ್ಳೆ ಜಾಬ್ ಬೇಕು, ಇನ್ನು ಸಾವಿರಾರು ಕನ್ಸಿದೆ ನನ್ಗೆ. ಅಷ್ಟಕ್ಕೂ ಮಾಧವಣ್ಣನ ಬಗ್ಗೆ ಯೋಚಿಸಿದ್ಯಾ ನೀನು? ಅವನ್ ಮದ್ವೆ ವಿಚಾರದಲ್ಲಿ ನೂರಾರು ಗಂಟುಗಳಿದೆ, ಅದನ್ನ ಹೇಗ್ ಬಿಡ್ಸೋದು ಅಂತಾನೆ ಗೊತ್ತಿಲ್ಲ. ಈ ಗಂಟನ್ ಬೇರೆ ಹಾಕ್ಸ್ಬೇಕು ಅನ್ಕೊಂಡಿದ್ಯಾ ನೀನು? ನೀನು ಕರೆಕ್ಟ್ ಆಗಿ ಯೋಚನೆ ಮಾಡದೆ ಕನ್ಫ್ಯೂಸ್ ಆಗಿ ಈ ತರ ಎಲ್ಲ ಮಾತಾಡ್ತಿದ್ಯಾ ಅಷ್ಟೇ. ನೀವ್ ಹೇಳೋ ಹಾಗೆ ವಲ್ಲಭ ಅಮೂಲ್ಯನ ಮದ್ವೆ ಆದ್ರೆ ಈ ಸಮಸ್ಯೆಗೆ ಪರಿಹಾರ ಸಿಗಲ್ಲ ಅತ್ತೆ. ಇದಕ್ಕೆ ಇನ್ನು ದೊಡ್ಡ ದೊಡ್ಡ ಸಮಸ್ಯೆ ಉಟ್ಕೊಳ್ಳುತ್ತೆ. ಹೌದು, ಅಮೂಲ್ಯನ್ ಜೀವನ ಮುಖ್ಯನೇ, ಹಾಗಂತ ವಲ್ಲಭನ್ ಜೀವನ ಬಲಿ ಕೊಡ್ಬೇಕಾ ನಾವು? ಸ್ವಲ್ಪ ಯೋಚನೆ ಮಾಡಿ ಅತ್ತೆ, ಈ ವಿಷಯದ ಬಗ್ಗೆ ಏನಾದ್ರೂ ಒಂದು ಪರಿಹಾರ ಸಿಗುತ್ತೆ, ಕೂತ್ಕೊಂಡು ಯೋಚನೆ ಮಾಡೋಣ. ಇಲ್ಲ ಮೀನಾ, ಇದಕ್ಕೆ ಬೇರೆ ಯಾವ ಪರಿಹಾರನೂ ಇಲ್ಲ. ಇಲ್ಲಿಂದ ಹೋಗುವಾಗ ಅಮೂಲ್ಯ ವಲ್ಲಭ ಗಂಡ ಹೆಂಡತಿಯಾಗಿ ಹೋಗ್ಬೇಕು, ಇಲ್ಲ ಅಂದ್ರೆ ಬೇರೆ ದಾರಿ ಇಲ್ಲ. ಅರ್ಥ ಆಗ್ತಾ ಇಲ್ಲ ಅತ್ತೆ. ನೀವು ವಲ್ಲಭನ್ ಬಗ್ಗೆ ಯೋಚನೆ ಮಾಡ್ತೀರಾ ಸರಿ, ಆದ್ರೆ ಮಾವನ್ ಬಗ್ಗೆ ಯೋಚನೆ ಮಾಡಿದೀರಾ? ಇಷ್ಟು ದೊಡ್ಡ ನಿರ್ಧಾರನ ಅವ್ರಿಗೆ ಹೇಳ್ದೆ ಹೇಗ್ ತಗೋತೀರಾ? ಇಷ್ಟು ವರ್ಷಗಳಿಂದ ನಾನು ಯಾವಾಗ್ಲೂ ನಿಮ್ ಮಾವನ ಬಗ್ಗೆನೇ ಯೋಚನೆ ಮಾಡಿದ್ದೀನಿ. ಯಾಕೆ ಈಗ ಒಂದೇ ಒಂದ್ಸಲ ನಾನ್ ನಮ್ಮ ಅಣ್ಣಂದ್ರ ಬಗ್ಗೆ ಯೋಚನೆ ಮಾಡ್ಬಾರ್ದಾ? ನಾವು ಬೇರೆ ಏನಾದ್ರು ಯೋಚನೆ ಮಾಡೋಣ ಅಮ್ಮ, ಆದ್ರೆ ಅವಳನ್ ಮದ್ವೆ ಆಗುವಂತ ಮಾತ್ರ ಹೇಳಕ್ ಹೋಗ್ಬೇಡ. ಅವಳು ಕಂಡ್ರೆ ಆಗಲ್ಲ ನನ್ಗೆ. ಅವಳಿಗೆ 1000 ಸಲ ಹೇಳಿದೀನಿ, ಆ ಸಿದ್ದು ನಂಬೇಡ, ಅವನ್ ಜೊತೆ ಸೇರ್ಬೇಡ ಅಂತ. ನಮ್ ಮಾತ್ ಕೇಳಲಿಲ್ಲ, ಅವನ್ ಜೊತೆ ಓಡೋದ್ಲು. ಇವಾಗ ಮೋಸ ಹೋಗಿ ನಿಂತಿದ್ದಾಳೆ, ಅವಳಿಗೆ ನಾನ್ ಬಾಳ್ ಕೊಡ್ಬೇಕಾ?
ಅವಳು ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ದಾಳೆ ಕಣೋ. ಗೊತ್ತಿಲ್ದೆ ಅವಳೇನ್ ಚಿಕ್ಕ ಮಗುನಮ್ಮ, ಏನ್ ಮಾತಾಡ್ತಿದ್ಯಾ ನೀನು? ಹಾಗೆ ಹೇಳ್ಬೇಡವಲ್ಲಮ್ಮ, ಅಮ್ಮನ್ಗೋಸ್ಕರ ಒಂದ್ಸಲ ಯೋಚನೆ ಮಾಡು. ಇಲ್ಲಮ್ಮ, ನೀನ್ ಹೇಳಿದ್ರೆ ನಾನು ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತೀನಿ, ಆದ್ರೆ ಅವಳನ್ ಮದ್ವೆ ಆಗೋ ಸೀನ್ ಇಲ್ವೇ ಇಲ್ಲ. ಒಂದ್ ಹೆಣ್ಣು ಮಗು ಜೀವನ ಕಣವಲ್ಲಮ್ಮ. ಅಮ್ಮ, ನೀನು ನಿಮ್ ಅಣ್ಣನ್ ಮಗಳು ಅಂತ ಅವಳ ಜೀವನದ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನನಗೂ ಒಂದ್ ಜೀವನ ಇದೆ, ನನ್ ಜೀವನದ ಬಗ್ಗೆ ನಾನ್ ಯೋಚನೆ ಮಾಡ್ಬೇಕು ತಾನೆ. ಇದ್ ಸಾಧ್ಯ ಇಲ್ಲ ಅಮ್ಮ, ನಾನು ಹೋಗ್ತಾ ಇದೀನಿ. ಕಲಾ, ಏನೇ ಇದು? ನನ್ ಮಕ್ಕಳು ಮನುಷ್ಯರು ಅನ್ಕೊಂಡಿದ್ದೆ, ಆದ್ರೆ ಅವರು ಮನುಷ್ಯರಲ್ಲಿರೋ ಮೃಗ. ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಅತ್ತೆ. ನನ್ಗಂತೂ ಜೀವನೇ ಹೊಟ್ಟೋಗುತ್ತೇನೋ ಅಂತ ಅನ್ಸ್ತಾ ಇದೆ. ಅಲ್ಲ, ನಮ್ ಕುಟುಂಬದ ಮೇಲೆ ಯಾರ್ ಕಂಡ್ಬಿತ್ತು ಅತ್ತೆ? ಹೀಗೆಲ್ಲ ನಡೀತಾ ಇದೆಯಲ್ಲ. ಅಲ್ಲ, ಹೆತ್ತ ಅಪ್ಪನೇ ಮಗಳನ್ನ ಕೊಲ್ಲೋ ಮಟ್ಟಕ್ಕೆ ಹೋಗ್ತಾ ಇದಾರೆ ಅಂದ್ರೆ ಇದನ್ನೆಲ್ಲ ನೋಡೋದಕ್ಕಿಂತ ನನ್ ಸಾಯೋದೇ ವಾಸಿ ಅನಿಸ್ತಾ ಇದೆ. ಹಾಗೆಲ್ಲ ಅನ್ಬೇಡ ಕಲಾ, ದೇವ್ರಿದಾನೆ, ಏನೋ ಅವ್ನ್ ಮಾಡ್ತಾನೆ. ನಾನ್ ಅಮ್ಮಗೆ ಅಷ್ಟೊಂದ್ ಸಲಿಗೆ ಕೊಡ್ಬಾರ್ದು ಅಂತ ಈಗ ಅನಿಸ್ತಾ ಇದೆ ಅತ್ತೆ. ನಾನ್ ಮಾತ್ರ ಅಲ್ಲ, ಅವರು ಕೂಡ ಮಗಳನ್ನ ತುಂಬಾ ಪ್ರೀತಿ ಮಾಡ್ಬಿಟ್ರು. ಅಷ್ಟೆಲ್ಲ ಪ್ರೀತಿ ಕೊಟ್ಟಿದ್ರು, ಅಮ್ಮ ಯಾಕೆ ಹೀಗ್ ಮಾಡಿದ್ಲು ಅಂತಾನೆ ನನಗ್ ಗೊತ್ತಾಗ್ತಿಲ್ಲ. ನಾನೇ ಅವಳನ್ನ ಸರಿಯಾದ ದಾರಿಲಿ ಬೆಳೆಸ್ಲಿಲ್ಲ ಅಂತ ನನ್ ಬಗ್ಗೆ ನನಗೆ ಅಸಹ್ಯ ಆಗ್ತಿದೆ ಅತ್ತೆ. ಕಡೆ ಪಕ್ಷ ಗಿರ್ಜಾಗೆ ಆ ದೇವರು ಪ್ರಾಣ ಭಿಕ್ಷೆ ಆದ್ರೂ ಕೊಟ್ಟಿದ್ರು, ಆದ್ರೆ ನಮ್ಮ ಅಮ್ಮಗೆ ಅದು ಇಲ್ವಲ್ಲ. ನನಗೇನ್ ಮಾಡ್ಲಿ? ನನ್ ಗಂಡ ಇಂಥವ್ರ ಮಾತ್ ಕೇಳ್ತಾರೆ ಅಂತ ಏನಾದ್ರು ಗೊತ್ತಾದ್ರೆ ಅವ್ರ ಕೈ ಕಾಲು ಹಿಡ್ದು ನನ್ ಗಂಡನ್ ಮನ್ಸಾದ್ರೂ ಬದಲಾಯಿಸಿ ಅಂತ ಕೇಳ್ಕೊಳ್ತೀನಿ. ಆದ್ರೆ ನನ್ ಗಂಡ ಯಾರ ಮಾತನ್ನು ಕೇಳೋ ಪರಿಸ್ಥಿತಿ ಇಲ್ವಲ್ಲ ಅತ್ತೆ. ನನ್ ಮಗಳ ಮುಖನ ನೋಡ್ದಿದ್ರು ಪರವಾಗಿಲ್ಲ, ಅವಳೆಲ್ಲ ಇದ್ರು ಚೆನ್ನಾಗಿರ್ಲಿ. ಇಷ್ಟಪಟ್ಟಿದ್ದ ಹುಡುಗನ ಜೊತೆ ಅವ್ರು ಚೆನ್ನಾಗಿ ಬದುಕಿದ್ರೆ ಸಾಕು. ಇಷ್ಟೇ ಹೆತ್ತ ತಾಯಿಯಾಗಿ ನಿನ್ನ ಹತ್ರ ಕೇಳ್ಕೊಳ್ಳೋದು. ಅತ್ತೆ, ಅಮ್ಮ! ಏನ್ ಮಾಡ್ತಿದ್ದೀರಾ ನೀವು? ಎದ್ದೇಳಿ ಅತ್ತೆ. ಅಮ್ಮ, ಎದ್ದೇಳಿ ಅಂತೆ. ಅಮ್ಮ, ಏನ್ ಮಾಡ್ತಿದ್ಯಮ್ಮ? ಪ್ಲೀಸ್ ಎದ್ದೇಳಮ್ಮ, ಎದ್ದೇಳಮ್ಮ. ಅತ್ತೆ, ಏನ್ ಮಾಡ್ತಿದ್ದೀರಾ? ಬಿಡತ್ತೆ. ಅಮ್ಮ, ಏನಮ್ಮ ಇದೆಲ್ಲ? ಅಮ್ಮ, ಬಿಡಮ್ಮ ಕಾಲ್ನ. ನೀವೀಗ ಕೇಳ್ತಾ ಇರೋ ಪ್ರಶ್ನೆ ನ್ಯಾಯವಾದ್ದೆ, ಆದ್ರೆ ನಾನು ಮಾಡ್ತಾ ಇರೋದು ಅನ್ಯಾಯನೇ. ಹೀಗಿದ್ ಬಿಟ್ರೆ ನನಗ್ ಬೇರೆ ದಾರಿ ಇಲ್ಲ ವಲ್ಲಭ. ಅಮ್ಮ, ಕೈ ಬಿಡಮ್ಮ, ಎದ್ದೇಳಮ್ಮ. ಅಮ್ಮ, ಏನಿದೆಲ್ಲ? ಅರ್ಥ ಮಾಡ್ಕೋ ವಲ್ಲಭ, ನನಗೋಸ್ಕರ ನಡೆಸ್ಕೊಡು, ಅಮ್ಮನಿಗೋಸ್ಕರ ಒಪ್ಕೋ ವಲ್ಲಭ. ಚಿಕ್ಕ ಮಕ್ಳ ತರ ಹಠ ಮಾಡ್ಬೇಡಿ, ದಯವಿಟ್ಟು ಎದ್ದೇಳಿ ಅತ್ತೆ. ಅಮ್ಮ, ಪ್ಲೀಸ್ ಮೊದ್ಲು ಎದ್ದು ನಿಂತು ಮಾತಾಡಮ್ಮ. ನೀನು ನಿನ್ ಕಾಲ್ ಹಿಡ್ಕೊಂಡ್ರೆ ನನ್ ಪ್ರಾಣ ಹೋದಂಗ ಅನ್ಸ್ತಾ ಇದೆ ಅಮ್ಮ. ಪ್ಲೀಸ್ ಅಮ್ಮ, ಬಿಡಮ್ಮ. ನಾನ್ ಹೇಳೋದನ್ನ ನಡೆಸ್ಕೊಡ್ತೀಯ ಅಂತ ಹೇಳು, ನಾನೇ ನಿನ್ ಕಾಲ್ ಬಿಡೋದು. ಅಮ್ಮ, ಪ್ಲೀಸ್ ಮಾ. ನನಗ್ ಗೊತ್ತು ವಲ್ಲಭ, ನಿನ್ ತಲೆ ಮೇಲೆ ನಾನೊಂದು ದೊಡ್ಡ ಹೊರೆ ಹಾಕ್ಬಿಟ್ಟಿದೀನಿ ಅಂತ. ನನಗ್ ಬೇರೆ ಯಾವ ದಾರಿನೂ ಕಾಣ್ತಾ ಇಲ್ಲ. ದಯವಿಟ್ಟು ನನ್ ಮಾತನ್ನ ನಡೆಸ್ಕೊಡು ವಲ್ಲಭ. ನನ್ನ ನಂಬು, ನಾನ್ ನಿನಗೆಲ್ಲ ಒಳ್ಳೇದೇ ಬಯಸೋದು. ನನ್ನಿಂದ ನಿನಗೆ ಯಾವ ಕೇಡು ಆಗಲ್ಲ ಕಣೋ. ಅಮ್ಮ, ಪ್ಲೀಸ್ ಅಮ್ಮ. ವಲ್ಲಭ, ನೀನ್ ಒಪ್ಪಿದ್ರೆ ಇದೆಲ್ಲ ಸರಿಪಡಿಸ್ಬೋದು. ಒಪ್ಕೋ ವಲ್ಲಭ. ಅತ್ತೆ, ನಿಮ್ಗೆ ಯಾಕೋ ಜಾಸ್ತಿ ಆಯ್ತು. ನೀವ್ ಮಾಡ್ತಿರೋದು ದೊಡ್ಡ ತಪ್ಪು. ಮೊದ್ಲು ಎದ್ದೇಳಿ ಅತ್ತೆ. ಇಲ್ಲ ವೀರ, ನಾನು ಎದ್ದೇಳಲ್ಲ. ವಲ್ಲಭ ಇದಕ್ಕೆ ಒಪ್ಕೊಂಡ್ರೆ ಮಾತ್ರ ನಾನು ಎದ್ದೇಳೋದು. ವಲ್ಲಭ, ನನಗೋಸ್ಕರ ಈ ಕೆಲಸ ಮಾಡುವಲ್ಲವ. ಅಮ್ಮ, ಏನಮ್ಮ ಇದೆಲ್ಲ? ಯಾಕಮ್ಮ ಹೀಗ್ ಮಾಡ್ತಿದ್ಯಾ? ವಲ್ಲಭ, ಅವಳನ್ ಬಿಡ್ಬೇಡ ಕಣೋ. ನೀನೊಳ್ಳ ಬಿಟ್ರೆ ಅವ್ಳೇನಾದ್ರೂ ಮಾಡ್ಕೊಂಡ್ಬಿಡ್ತಾಳೆ. ಇಲ್ಲಾಂದ್ರೆ ನಮ್ಮಣ್ಣಂದ್ರು ಅವಳನ್ನು ಸಾಯಿಸಿ ಅವರು ಸತ್ತು ಹೋಗ್ತಾರೆ ಕಣೋ ವಲ್ಲಭ. ಅತ್ತೆ, ಇದೆಲ್ಲ ಆಗು ಹೋಗೋ ಪ್ರಶ್ನೆನಾ? ಅಮ್ಮನಷ್ಟು ಪ್ರೀತಿ ಮಾಡೋ ನಿಮ್ಮಣ್ಣ ಅಷ್ಟು ಸುಲಭವಾಗಿ ಸಾಯಿಸ್ಬಿಡ್ತಾರ? ಖಂಡಿತ ಮೀನಾ. ಊರವ್ರ ಮುಂದೆ, ಅವ್ರ ಬೀಗರ ಮುಂದೆ ಅವಮಾನ ಆಯ್ತು ಅಂತ ಸೂರ್ಯಣ್ಣ ಅಮ್ಮನ್ನ ಸಾಯಿಸ್ಬೇಕು ಅಂತ ನಿರ್ಧಾರ ಮಾಡಿದಾನಂತೆ. ಬೇರೆ ಬೇರೆ ಊರುಗಳಿಗೆ ಅವ್ರ ಹುಡುಗರನ್ನ ಕಳ್ಸಿದಾರಂತೆ. ಅಮ್ಮ ಎಲ್ಲಿ ಕಾಳ್ತಾಳೋ ಅಲ್ಲೇ ಸಾಯಿಸ್ಬಿಡಿ ಅಂತ ಹೇಳಿದಾರಂತೆ. ಈಗ ಅವ್ರ ಹುಡುಗರು ಎಲ್ಲಾ ಕಡೆ ಅವಳನ್ನ ಹುಡುಕ್ತಿದಾರಂತೆ. ಅಮ್ಮ ಎಲ್ಲನ ಕಂಡ್ರೆ ಅವಳು ಅಲ್ಲೇ ಕತ್ತರಿಸಾಕ್ಬಿಡ್ತಾರೆ ಮೀನಾ. ಸರಿ ಅತ್ತೆ, ನೀವ್ ಹೇಳ್ತಿದ್ರೆ ನಿಜ ಅನ್ಕೊಳ್ಳೋಣ.
ಯಾವ್ದೋ ಹುಡುಗನ್ ಜೊತೆ ಓಡೋಗಿರೋ ಅಮೂಲ್ಯನ ಸಾಯಿಸೋ ನಿರ್ಧಾರ ಮಾಡಿ ನಿಮ್ ಅಣ್ಣದಿರು ಇನ್ ಶತ್ರು ಮನೆ ಹುಡುಗನ್ ಮದ್ವೆ ಮಾಡಿ ನಿಂತ್ರೆ ಸುಮ್ನೆ ಬಿಡ್ತಾರಾ? ಖಂಡಿತ ಇಲ್ಲ. ನೀನ್ ಅನ್ಕೊಂಡಿರೋದು ಸುಳ್ಳು ಮೀನಾ. ಅವಳು ಶತ್ರು ಮನೆ ಮಗನ್ನ ಮದ್ವೆ ಆದ್ಲು ಅಂದ್ರೆ ಅವಳು ಮಾಡಿರೋ ಹಳೆ ತಪ್ಪೆಲ್ಲ ಮುಚ್ಚೋಗುತ್ತೆ. ಅಮ್ಮು ಯಾರನ್ನೋ ಪ್ರೀತಿಸಿ ಮದ್ವೆ ಹಿಂದಿನ ದಿನ ಓಡ್ ಹೋದ್ಲು ಅನ್ನೋ ಸತ್ಯ ನಮ್ಮಲ್ಲೇ ಸಮಾಧಿ ಆಗ್ಬಿಡುತ್ತೆ. ಅಮ್ಮ ಪ್ರೀತಿದ್ದು ಓಡ್ ಹೋಗಿಲ್ಲ ವಲ್ಲಭನ್ ಜೊತೆ ನಿಂತು ಊರ್ನವರೆಲ್ಲ ಅನ್ಕೋತಾರೆ. ಈ ವಿಷಯ ಕೇಳಿ ಅಣ್ಣಂದರಿಗೆ ಕೋಪ ಬರುತ್ತೆ. ಆದ್ರೆ ಏನು ಮಾಡಕ್ಕಾಗಲ್ಲ ಅಂತ ಆ ವಿಷಯನ ಹಾಗೆ ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ ಮೀನಾ. ಈಗ ನೀನ್ ಹೇಳು, ಹಾಗೆ ಕರ್ಕೊಂಡು ಹೋಗೋದ್ ವಾಸಿನ ಇದು ವಾಸಿನ ಅಂತ? ನೀವ್ ಏನೇ ಹೇಳಿ ಅತ್ತೆ, ನನ್ಗಂತೂ ಚೂರು ಒಪ್ಪಿಗೆ ಇಲ್ಲ. ಹೌದು ಅಮ್ಮ, ಅದಕ್ಕೆ ಹೇಳ್ತಿರೋದು ಸರಿಯಾಗೇ ಇದೆ. ಹೇಳ್ತಿರೋದು ನನ್ನಿಂದ ಒಪ್ಕೊಳಕ್ ಆಗ್ತಾ ಇಲ್ಲ. ಈಗ ನೀವಿಬ್ರು ಹೇಳ್ತಿರೋ ಹಾಗೆ ಅಣ್ಣಂದಿರೋ ಅಮೂಲ್ಯನ ಸಾಯಿಸೋದಿಲ್ಲ ಅಂತಾನೆ ಇಟ್ಕೊಳ್ಳಿ. ಆದ್ರೆ ಅವ್ರವ್ರ ಮಾತಿಗಾದ್ರೂ ನಾವು ಬಾಗ್ಲೇಬೇಕಲ್ಲ. ಅವ್ರುಗಳಾಡೋ ಒಂದೊಂದು ಮಾತಿಂದ ಅಮ್ಮು ಜೀವನ ಪ್ರಪಾತಕ್ಕೆ ಹೋಗುತ್ತೆ. ಅವಳ ನಾಳೆ ಮದ್ವೆ ಆಗೋದಿಲ್ಲ, ಅವಳ ಜೀವನನೇ ಹಾಳಾಗೋಗುತ್ತೆ. ಅಲ್ವಾ, ದಯವಿಟ್ಟು ಕಣೋ, ಒಂದ್ ಹುಡುಗಿ ಜೀವನ ಕಣೋ. ಅದು ಅಲ್ಲದೆ ತಪ್ಪನ್ನ ಸರಿಪಡಿಸ್ಕೊಳ್ಳೋ ಒಂದು ಅವಕಾಶ ಸಿಕ್ಕಿದೆ. ಆದ್ರೂ ನಾವು ಸರಿಪಡಿಸ್ಕೊಳ್ಳಿಲ್ಲ ಅಂದ್ರೆ ನನ್ನ ಮನಸ್ಸಾಕ್ಷಿ ನನ್ನನ್ನ ಚಿತ್ರ ಹಿಂಸೆ ಕೊಡುತ್ತೆ ವಲ್ಲಭ. ಒಂದ್ ಹುಡುಗಿ ಜೀವನ ಸರಿಪಡಿಸೋದಕ್ಕಾಗ್ಲಿಲ್ಲ ಅನ್ನೋ ಹೊರಗಿನಲ್ಲಿ ನಾನಂತೂ ಬದುಕಿರಲ್ಲ, ನಾನು ಸತ್ತೇ ಹೋಗ್ತೀನಿ.